ನಮಸ್ಕಾರ. ಮತ್ತೊಂದು ಪ್ರವಚನಕ್ಕೆ ಸ್ವಾಗತವನ್ನು ಕೋರ್ತಾರೆ. ನಾವು ದೀಪ ಹಚ್ಚೋ ಕೆಲಸವನ್ನು ನಿರಂತರವಾಗಿ ಮಾಡಬೇಕು. ಆರಿಸೋ ಕೆಲಸವನ್ನು ನಾವು ಯಾವಾಗಲೂ ಮಾಡಬಾರ್ದು. ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬೇಕು. ಮುಂದೆ ಹೋಗೋರಿಗೆ ನಾವು ಸಹಾಯವನ್ನು ಮಾಡ್ತಾ ಇರಬೇಕು. ಒಮ್ಮೆ ಏನಾಗಿತ್ತಂದರೆ, ಗೌತಮ ಬುದ್ಧರು ತಮ್ಮ ಪರಮಶಿಷ್ಯ ಆನಂದ್ ಜೊತೆ ಹೋಗ್ತಾಯಿದ್ರು. ಕಾಡಿನಲ್ಲಿ ಹೋಗ್ತಾಯಿದ್ರು. ಆವಾಗ ಕಾಡಿನಲ್ಲಿ ಹೋಗುವಂಥ ಹೊತ್ತಿನಲ್ಲಿ ಅಲ್ಲಿ ಕೆಲವು ಜನ ಭೇಟಿ ಆಗ್ತಾರೆ. ಮೊದಲಿಗೆ ಒಬ್ಬ ಹಿರಿಯ ಭೇಟಿ ಆಗ್ತಾನೆ. ಆವಾಗ ಆನಂದ್ ಕೇಳ್ತಾನೆ, ಆ ಊರು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ? ಆವಾಗ 2 ಕಿಲೋಮೀಟರ್ ದೂರದಲ್ಲಿದೆ ಅಂತೇಳಿ ಅವನು ಹೇಳ್ತಾನೆ. ಆವಾಗ ಅವನು ನಗ್ತಾನೆ, ಗೌತಮ ಬುದ್ಧರು ನಗ್ತಾರೆ. ಆವಾಗ ಈ ಶಿಷ್ಯನಿಗೆ ಏನಿಸ್ತದೆ, ಯಾಕೆ ನಕ್ರಿ ಅವರು? ಮುಂದೆ ಹೋಗ್ತಾನೆ. ನಂತರ ಅಲ್ಲಿ ಒಬ್ಬ ಮಹಿಳೆ ಭೇಟಿ ಆಗ್ತಾಳೆ. ಆ ಮಹಿಳೆ ಕೇಳ್ತಾನೆ, ಆನಂದ ಎಷ್ಟು ಕಿಲೋಮೀಟ್ರ್ ಇದೆ ಆ ಊರು? 2 ಕಿಲೋಮೀಟ್ರ್ ಇದೆ. ಅರೆ, ಇವನಿಗೆ ಆಶ್ಚರ್ಯ ಆಗ್ತದೆ. ಆವಾಗ ಆಕೆ ನಗ್ತಾಳೆ, ಗೌತಮ್ ಬುದ್ಧರು ನಗ್ತಾರೆ. ಆವಾಗ ಮುಂದೆ ಮುಂದೆ ಸಾಗುವಂಥ ಹೊತ್ತಿನಲ್ಲಿ ಒಬ್ಬ ಋಷಿ ಭೇಟಿ ಆಗ್ತಾನೆ. ಋಷಿಗೂ ಆನಂದ ಕೇಳ್ತಾನೆ, ಆ ಊರು ಎಷ್ಟು ಕಿಲೋಮೀಟ್ರ್ ಇದೆ? 2 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಾನೆ. ಆವಾಗ ಇವನಿಗೆ ಭಾಳ ಸಿಟ್ಟು ಬರ್ತದೆ. ಗೌತಮ್ ಬುದ್ಧರೇ, ನಾನು ಮುಂದೆ ಬರೋದನ್ನೆಲ್ಲ ನಾನು ಇಲ್ಲೇ ಕೂಡ್ತೇನೆ. ಅಲ್ಲ, ನನಗೊಂದು ಹೇಳ್ರಿ, 3 ಜನ ನೋಡಿ ನೀವು ನಕ್ರಿ, ಅವ್ರು ನಕ್ರು, ಏನಿದು ಅಂತ ಕೇಳಿದಾಗ ಆವಾಗ ಗೌತಮ್ ಬುದ್ಧರು ಹೇಳ್ತಾರೆ, ಆ ಊರು 20 ಕಿಲೋಮೀಟ್ರ್ ದೂರದಲ್ಲಿದೆ ಅಂತ. ಮೊದಲೇ ನನಗೆ ಯಾಕೆ ಹೇಳಿಲ್ಲ ನೀವು? ಆನಂದ್ ಕೇಳ್ತಾನೆ. ಆವಾಗ ಮೊದಲೇ ಹೇಳಿದರೆ ನೀನು ಈ 6 ಕಿಲೋಮೀಟ್ರ್ ಬರ್ತಾನೆ ಇರಲಿಲ್ಲ. ಆ 3 ಜನ ಯಾಕೆ ಸುಳ್ಳು ಹೇಳಿದ್ರು ಅಂತಂದ. ಇಲ್ಲ, ಅವರು ನಮ್ಗೆ ಸ್ಫೂರ್ತಿ ಕೊಟ್ಟರು. ಅವರು 20 ಕಿಲೋಮೀಟ್ರ್ ಅಂದಿದ್ರೆ ನೀನು ಬರ್ತಾ ಇರಲಿಲ್ಲ. ನಾವು ಇಲ್ಲಿ ಇಷ್ಟೊಂದು 6 ಕಿಲೋಮೀಟ್ರ್ ಹೋಗ್ತಾ ಇರಲಿಲ್ಲ. ಅದಕ್ಕೆ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುವಂಥ ಕೆಲಸವನ್ನು ಅವರು ಮಾಡಿದರು. ನಾವು ಮುಂದೆ ತಳ್ಳಬೇಕು. ಇನ್ನು 14 ಕಿಲೋಮೀಟ್ರ್ ಮುಂದೆ ಹೋಗಿಬಿಡೋಣ. ಈ ಕಥೆ ತಾತ್ಪರ್ಯ ಅಂತಂದರೆ, ನೀವು ಮುಂದೆ ಹೋಗಿ ಅಂತೇಳಿ ನಾವು ಅವರನ್ನು ಮುಂದೆ ಸಾಗಿಸ್ಬೇಕು. ಏನು ಇನ್ನೊಬ್ಬ ಅವನು ಬೈದ ಅಂತೇಳಿ ನಾವು ಬೈಬಾರ್ದು. ಕ್ಷಮಿಸೋ ಗುಣ ಇರಬೇಕು. ಯಾಕಂದರೆ ನಮ್ಮ ಆತ್ಮ ಪವಿತ್ರ ಆತ್ಮ, ಅವನಿಗಿಂತ ಸ್ಟ್ರಾಂಗ್ ಇದೆ ನಮ್ಮ ಆತ್ಮ. ಅವನು ಬೈದ ನಾವು ಬೈದ ಅಂತಂದರೆ ಏನು ಅವನಿಗೆ ನಮ್ಮ ನಡುವೆ ಏನು ಫರ್ಕ್ ಬಿತ್ತು? ಇಲ್ಲ ಅಂತ ನಮ್ಮ ಕರ್ಮಗಳನ್ನು ನಾವು ಚೆನ್ನಾಗೇ ಮಾಡೋದು. ಏನು ಕರ್ಮ ನಮಗೆ ಕೊಟ್ಟಿರ್ತಾನೆ ದೇವರು, ಆ ಕೆಲಸವನ್ನು ಸ್ಫೂರ್ತಿಯಿಂದ ಶ್ರದ್ಧೆಯಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಯಾರಾದರೂ ಜಗಳ ಆಡ್ತಿದ್ರೆ ಅವರಿಗೆ ಸ್ಫೂರ್ತಿ ಆಗಬಾರ್ದು. ಸಾಧ್ಯತೆ ಅಂತಾರೆ ನಾವು ಬಿಡಿಸೋ ಕೆಲಸವನ್ನು ಮಾಡಬೇಕು. ಇಲ್ಲ ಸುಮ್ಮನೆ ಅಲ್ಲಿಂದ ಹೋಗ್ಬೇಕು. ಇನ್ನು ದೇವರಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮಸ್ಕಾರ ಮಾಡಬೇಕು. ದೇವ, ನಿನ್ನ ಕೃಪೆಯಿಂದ ನನಗೆ ಇವತ್ತು ಒಂದು ದಿವಸ ಸಿಕ್ತು. ಯಾವ ರೀತಿ ಒಂದು ಹೂವು ಆ ಒಂದು ದಿನ ಸಾರ್ಥಕತೆಯನ್ನು ಪಡಿತೈತೆ. ನನಗೆ ನೀನು ಒಂದು 100 ವರ್ಷ ಕೊಟ್ಟಿದೆ, ನಾನು ಸಾರ್ಥಕತೆಯಿಂದ ಬಾಳ್ತೇನೆ, ನಿನಗೆ ಕೃತಜ್ಞತೆ ಅಂತ ಹೇಳಿ ಹೇಳ್ಬೇಕಾಗ್ತದೆ. ಇನ್ನೊಬ್ಬರಿಗೆ ನಾವು ಗುಲಾಲ್ ಹಚ್ಚೋಕ್ಕಿಂತ ಮೊದಲು ನಮಗೇನು ತಿಳ್ಕೊಳ್ಬೇಕು, ನಮ್ಮ ಕೈಗಿದೆ ಹತ್ತಿತೆ ಅಂತ ತಿಳ್ಕೊಬೇಕು. ಇದು ಗೊತ್ತಿರಬೇಕು. ನಾವು ಇದನ್ನು ಮರಿಬಾರ್ದು. ಬೆಂಕಿ ಕಡ್ಡಿಯಿಂದ ನಾವು ದೀಪನ ಹಚ್ಬೋದು. ಅದೇ ಕಡ್ಡಿಯಿಂದ ಕಾಡಿಗೆ ಬೆಂಕಿನೂ ಹಚ್ಬೋದು. ಅದೇ ಬೆಂಕಿಯಿಂದ ಬನಿಗೆ ಬೆಂಕಿ ಹಚ್ಬೋದು. ಅದು ಆ ಕೆಲಸ ಅಲ್ಲ, ಅದು ಜೀವನ ಅಲ್ಲ. ಜೀವನ ಅಂತಂದರೆ ಹೂ ಒಂದೇ ದಿವಸ ಯಾವ ರೀತಿ ಅರಳಿ ಸಾರ್ಥಕತೆಯನ್ನು ಸಾಧಿಸ್ತದೆ, ಆ ರೀತಿ ನಮ್ಮ ಏನು ದೇವರು ಒಂದು 100 ವಹಿಸ್ಕೊಟ್ಟಿದ್ದಾನೆ. ಒಂದು ದಿವಸ ಕಡಿಮೆ ಇಲ್ಲದೆ ಅತ್ಯಂತ ಆನಂದದಿಂದ ಸಂತೋಷದಿಂದ ಬಾಳುವಂಥ ಒಂದು ಕಲೆಯನ್ನು ನಾವು ರೂಢಿಸ್ಕೊಳ್ಬೇಕು. ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಇನ್ನೊಬ್ಬರ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ದಾರಿಯಲ್ಲಿ ನಾವು ಸಾಗಬೇಕು. ಇದೇ ಇವತ್ತಿನ ಒಂದು ವಿಡಿಯೋದ ಮುಖ್ಯ ಉದ್ದೇಶ. ಅಂದರೆ ದೀಪ ಹಚ್ಚೋ ಕೆಲಸ ಮಾಡಬೇಕು, ಆರಿಸೋದಲ್ಲ. ನಮಸ್ಕಾರ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭಾಗಲಿ. ನಮಸ್ಕಾರ.